ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಅಮರಾಪುರ ಗ್ರಾಮದ ರಾಮನಗೌಡ ಪಾಟೀಲ್ ಎಂಬ ರೈತನು ತನ್ನ 3 ಎಕರೆ ನೀರಾವರಿ ಜಮೀನಿನಲ್ಲಿ ಪಪಾಯಿ ಬೆಳೆಯನ್ನು ಬೆಳೆದಿದ್ದಾರೆ. ಫಸಲು ಉತ್ತಮವಾಗಿ ಬಂದಿದೆ, ಆದರೆ ಖರೀದಿದಾರರು ಬರುತ್ತಿಲ್ಲ ಎಂದು ರೈತ ಕುಟುಂಬವು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇವರು ತಮ್ಮ 3 ಎಕರೆ ನೀರಾವರಿ ಜಮೀನಿನಲ್ಲಿ 3 ಲಕ್ಷ ರೂಪಾಯಿ ಖರ್ಚು ವೆಚ್ಚದಲ್ಲಿ ಪಪಾಯಿ ಬೆಳೆಯನ್ನು ಬೆಳೆದಿದ್ದರು. ಪಪಾಯಿ ಖರೀದಿಸಲು ವ್ಯಾಪಾರಸ್ಥರು ಬಾರದೇ ಇರುವ ಹಿನ್ನೆಲೆಯಲ್ಲಿ ಪಪಾಯಿ ಹಣ್ಣುಗಳು ಗಿಡದಲ್ಲಿಯೇ ಕೊಳೆತು ಹೋಗುತ್ತಿದ್ದು ರೈತನಿಗೆ ದಿಕ್ಕು ತೋಚದಂತಾಗಿದೆ, ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ವರದಿ ಚಂದ್ರಶೇಖರ್ ಸೋಮಣ್ಣವರ್. ಅಮರಾಪುರ ಗ್ರಾಮದವ್ರಿ 3 ಎಕರೆ ಪಪ್ಪಾಳಿ ಹಚ್ಚಿದ್ರಿ. ಇದರಲ್ಲಿ ಕಮ್ಮಿ ಅಂದ್ರೆ 2.5 ಇಂದ 3 ಲಕ್ಷ ಖರ್ಚು ಮಾಡ್ಯಾರ. ಆ ಪರಿಸ್ಥಿತಿ ವಜ್ಜಾಗೈತಿ. 1-2-3 ಸಲ ಹಣ್ಣು ಬಂದು ತೋಡೋದ್ರಿ, ಹೊಳ್ಳಿ ಒಟ್ಟ ಬರಾಕತ್ತಾರ್ರಿ. ಇಷ್ಟು ಕಳತು ಓಟು ಬೇಲಿಗೆ ಚೆಲ್ಲವ್ರಿ. ಇದರಲ್ಲಿ ನಾವು ಕೇಳೋದನ್ನ ಕೃಷಿ ಇಲಾಖೆಯವರು ತಹಸೀಲ್ದಾರು ಬಂದು ನಮ್ಗೊಂದು ಸಹಾಯಧನ ಮಾಡ್ಲಿ ಅಂತ ನಾವು ಬೇಡ್ಕೊಂಡು, ರೈತರು ಬಂದಿಲ್ಲ, ಯಾರು ಬಂದಿಲ್ಲ. ನೀವೇನಾದ್ರು ತಿಳಿಸಿದ್ದೀರಾ? ಇಲ್ರಿ, ತಿಳಿಸಿರಿ. ಬಿಸಿಲು ಆತಿ ನೋಡ್ರಿ, ಈಗ ಏನಾಗೈತಿ ನಮ್ಮ ಪರಿಸ್ಥಿತಿ. ಕಮ್ಮಿ ಅಂದ್ರೆ 3 ಲಕ್ಷ ಹಾಗೆ ಬೇಡ. ಇದರಲ್ಲಿ ನಮ್ಗೆ ಏನು 1 ರೂಪಾಯಿನೂ ಲಾಭ ಇಲ್ರಿ. ದಿನ ಕಳೆಯೋದು ಚೆಲ್ಲೋದು, ಯಾರಿಗಾರ ಹಿಂಗೆ ತುಂಬ ಬಿಟ್ಟು ಕೊಟ್ಟವ್ರಿ. ಮತ್ತು ಇನ್ನು ಕೆಡಿಸೋದೇನು ಅಂತ ಎಲ್ಲರೂ ತಿನ್ನಲಿ, ಹಾದಿ ಹೋಗೋರು ಬರಲಿ, ಹುಲ್ಲೂರು, ನೆಲಗಲ್ಲರು, ಅಮರಾಪುರದವರು, ಲಕ್ಷ್ಮೇಶ್ವರದವರು ಯಾರೋ ಬಂದರೂ ಕೊಟ್ಟು ಕಳಿಸಿ.